₹5,000 ಹೋಗಿದೆ. ಚೀನಾ ಯುದ್ಧ ಎಲ್ಲ ಕಡಿದಾಗಿ ಅದಕ್ಕೆ ಟೋಟಲಿ ಮೆಟೀರಿಯಲ್ ಬರ್ತಾ ಇಲ್ಲ ನಮಗೆ. ಇಲ್ಲ ಒಳಗೆ ಬಿಟ್ಟು ತಯಾರಿದ್ದಲ್ಲ ನಮ್ಮದು. ಬಿಟ್ಟು ತಯಾರಾಗೋದು ಮೆಟೀರಿಯಲ್ ರೇಟ್ ಜಾಸ್ತಿ ಆಗಿದೆ. ಅದಕ್ಕೇನಾಗಿದೆ, ಈಗ ಗೌರ್ಮೆಂಟ್ ರೇಟ್ನು ನಮ್ಮದು ಇಲ್ಲಂದ್ರೂ 10 ವರ್ಷ ಐತರ 364 ಪರ್ ಮೀಟ್ರ್ ಅದ. ಅದನ್ನೂ ರೇಟ್ ಜಾಸ್ತಿ ಇಲ್ಲ. ನಾ ರೈತರು ಹೊಡೆದ್ರೂ ರೇಟ್ ಜಾಸ್ತಿ ಇಲ್ಲ ನಮ್ಮದು. ಅದಕ್ಕೆ ಎಲ್ಲ ಗಾಡಿಯವರಿಗೆ ವರ್ಕೌಟ್ ಆಗ್ತಾಯಿಲ್ಲ. ಅದನ್ನು ವರ್ಕೌಟ್ ಆಗ್ತಾಯಿಲ್ಲ. ಅದಕ್ಕೆ ನಮ್ಮದು ವರ್ಕೌಟ್ ಆಗೋದಕ್ಕೆ ಇದು ರೇಟ್ ಜಾಸ್ತಿ ಮಾಡಿರಿ ಅಂತ ಹೇಳಿ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಅಂದರೆ ಎಷ್ಟು ದಿವಸದಿಂದ ಇದು 3 ದಿವಸದಿಂದ ಆಯ್ತು ಸರ್. ಈಗ 3 ದಿವಸದಿಂದ ಎಲ್ಲ ಗಾಡಿಗಳು ನಿಂತ್ಬಿಟ್ಟಿದೆ ಸರ್. ಅಂದರೆ ಈಗ ಗೌರ್ಮೆಂಟ್ದವ್ರು ಎಷ್ಟು ಕೊಡಾಕ್ತಾರೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಪರ್ ಫೀಟಿಗೆ ನೋಡ್ರಿ, ನಮ್ಗೆ ಪರ್ ಫೀಟಿಗೆ ಮಿನಿಮಮ್ ಪರ್ ಮೀಟ್ರಿಗೆ ನಾವು ಒಂದು ಖರ್ಚು ಮಾಡಬೇಕಾದ್ರೆ ಟೋಟಲ್ 400 ಮೇಲ್ಗಡೆ ಹೊಂಟಿದೆ ಸರ್. ಈಗ ನಾವು ಕೊಡೋದವ್ರು 364 ಕೊಡ್ತಾ ಇದ್ದಾರೆ. ಆದ್ದರಿಂದ ರೈತರು ಜಾಸ್ತಿ ಮಾಡಕ್ಕೆ ಬರಲೋಗಿ ನಮಗೆ ಈ ಪ್ರೈಡ್ನೂ ಜಾಸ್ತಿ ಅಲ್ಲ. ಈಗ ಯಾರು ಒಬ್ಬರು ಏನು ಮಾಡ್ತಾರೆ, ಗಾಡಿ ಇಲ್ಲ ಗುತ್ತೇವ್ರುಗಳು, ಅವ್ರು ಕೆಲಸ ತೊಗೋತಾರೆ. ತೊಗೊಂಡು ಕಸಿ ನಮ್ಗೆ ಮೀಟ್ರ್ ಇದೇ ಮೀಟ್ರದಪ್ಪ ರೇಟು, ನಾವು ಹೆಂಗೆ ಹೆಚ್ಚು ಕೊಡ್ರಿ ಅಂತಾರೆ. ಈಗ ನಮಗೇನಾಗಿದೆ, 1,60,00,000 ಹಾಕಿ ಗಾಡಿಗಳು ತಂದಿದ್ದು. ಇದು ಏನಾಗಿದೆ, ನಾವು EMI ಕಟ್ಟಬೇಕು, ಎಲ್ಲ ಕಟ್ಟಬೇಕು ಸರ್. ಅದ್ರ ಸಲುವಾಗಿ ನಾವು ಸುಮ್ಮನೆ ರೇಟ್ ಕಮ್ಮಿ ಓಡಿಸ್ತಾ ಇದ್ದಾಗ ನಮಗೂ ಲಾಸ್ ಆಗ್ತಾಯಿದೆ, ಗಾಡಿನೂ ಲಾಸ್ ಆಗ್ತಾಯಿದೆ ಸರ್. ಅದ್ರ ಸಲುವಾಗಿ ಗೌರ್ಮೆಂಟ್ಗೂ ಹೇಳ್ತಾಯಿದ್ದೆವು, ಜನಗಳಿಗೂ ಸಹಕಾರ ಮಾಡಿ, ನಮ್ಗೆ ನಾವು ಕಷ್ಟದಾಗಿದ್ದೆವು, ಜನ ನಮಗೆ ರೇಟ್ ಜಾಸ್ತಿ ಮಾಡಿಕೊಡ್ರಿ ಅಂತೇಳಿ ನಾವು ಇದು ಮನವಿ ಮಾಡ್ತೇವೆ. ಗೌರ್ಮೆಂಟ್ ರೇಟ್ ಮಿನಿಮಮ್ 500 ಮೇಲೆ ಹೋದರೆ ಚೆನ್ನಾಗುತ್ತೆ ಸರ್. ಇದು ಅಂದರೆ 550 500 ಹೋದರೆ ಇದು ರೇಟ್ ಚೆನ್ನಾಗೈತೆ ಸರ್. ಏನು ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕೆ? ಬಿಟ್ಟಿಂದ ಪ್ರೈಸ್ ಜಾಸ್ತಿ ಆಗುತ್ತೆ, ಇದಕ್ಕೆ ವ್ಯವಸ್ಥೆ ಮಾಡಬೇಕು. ಒಂದು ಬಿಟ್ಟು ವ್ಯವಸ್ಥೆ ಮತ್ತು ಐಲಿಂದ ರೇಟ್ ಜಾಸ್ತಿ ಇದೆ, MR ರೇಟ್ ಜಾಸ್ತಿ ಆಗಿದೆ, ಲೇಬರ್ ಚಾರ್ಜ್ ಜಾಸ್ತಿ ಆಗಿದೆ, ಅದಕ್ಕೆಲ್ಲ ಚಾರ್ಜ್ ಹೆಚ್ಚಿಗಿದೆ ಸರ್. ಈಗ ಅದಕ್ಕೆ ನಿಮ್ಮದು ರೇಟ್ ನಮ್ಮದು ರೇಟ್ ಹೆಚ್ಚಿಗೆ ಮಾಡಿ ಅಂದ್ರೆ ನಾವು ಒಟ್ಟೆ ಈಗ ನಮ್ದೇನಿಲ್ಲ ಸರ್. ಇದ್ರಾಗ ಗಾಡಿಯವ್ರು ಇರ್ತಾರೆ ಸರ್. ಗಾಡಿಯಾಗ ಏನಿತ್ತು ಪಲ್ಯಕ್ಕೆ ಒಂದು ವರ್ಕರ್ಗೆ 6,000 7,000 8,000 ತನಕ ಪಾರ್ ಕೊಡ್ತೇವೆ ಸರ್. ಇವಾಗ ಸರ್ ಒಬ್ಬ ಹುಡುಗ ಮತ್ತು ಅವನ್ನೇ ಮತ್ತು ಎಲ್ಲಕ್ಕ ಇಂಪಾರ್ಟೆಂಟು ಇದು ಸಿಗ್ತಾಯಿಲ್ಲ ಸರ್, ಮೆಟೀರಿಯಲ್ ಸಿಗ್ತಾಯಿಲ್ಲ, ಲೇಬರ್ ಸಿಗ್ತಾಯಿಲ್ಲ. ಲೇಬರ್ದು ಕಾಸ್ಟ್ ಜಾಸ್ತಿ ಆಗಿದೆ, ಮತ್ತು ಬಿಟ್ಟಿನ ರೇಟ್ ಜಾಸ್ತಿ ಇದೆ, ಎಲ್ಲ ರೇಟ್ ಜಾಸ್ತಿ ಇದೆ. ಅದ್ರ ಹೊರಗೆ ಜಾಸ್ತಿ ಸಲ ನಾವು ಸ್ವಲ್ಪ ಹೋರಾಟ ಮಾಡ್ತಾಯಿದ್ದಾರೆ. ಗಾಡಿಯವರು ಎಲ್ಲರೂ ನಿಲ್ಲಿಸಿದ್ದಾರೆ. ಅದಕ್ಕೆ ಅವರು ಮನವಿ ಮಾಡ್ತಾಯಿದ್ದಾರೆ ನಮಗೆ ಏಜೆಂಟ್ಗಳಿಗೆ, ಸ್ವಲ್ಪ ರೇಟ್ ಜಾಸ್ತಿ ಮಾಡ್ರಪ್ಪ, ರೇಟ್ ಜಾಸ್ತಿ ಮಾಡ್ರಿ ಅಂತ ನಮ್ಗೆ ಮನವಿ ಮಾಡ್ತಾಯಿದ್ದಾರೆ ಸರ್. ಏನು ನಿಮ್ಮ ಹೆಸರು? ನಮ್ಮ ಕಲ್ಯಾಣ ಬಿರೋದಂತ ವಿಶ್ವನಾಥ್ ಬೋರ್ಲೆನ್ಸಿ ಮಾಲಕರು ಸರ್. ಇನ್ನೊಬ್ರು ಯಾರು?